ಮುಂಚೆ ಬರ್ತಿತ್ತು ನಾವಿದ್ದಾಗೆಲ್ಲ ಗೋಲ್ಡನ್ ಪೀರಿಯಡ್ ಹೇಗಿತ್ತು ಎಲ್ಲ ಥರದ ಪಿಕ್ಚರ್ಗಳು ಬರ್ತಿತ್ತು. ಈಗ ಜಾಸ್ತಿ ಮಸಾಲಾ ಪಿಕ್ಚರ್ಗಳು ಜಾಸ್ತಿ ಇದು ಮಾಡ್ತಾರಲ್ಲ, ಕಸ ಗುಡ್ಸೋ ಒಂದು ಕ್ಯಾರೆಕ್ಟರ್. ನನಗೆ ಸ್ವಲ್ಪ ಯೋಚನೆ ಮಾಡಿದೆ, ಇದೇನಪ್ಪ ಈ ಥರ ಕ್ಯಾರೆಕ್ಟರ್ ಹೇಳ್ತಿದ್ದಾರೆ. ಚೆನ್ನಾಗಿತ್ತು, ತಾಯಿ ಸೆಂಟಿಮೆಂಟ್ ಎಲ್ಲ ಚೆನ್ನಾಗಿದೆ. ಬಟ್ ಅವಳು ಆ ಥರ ಕಷ್ಟಪಟ್ಟು ಮಗನ್ನ ಬೆಳೆಸ್ತಾಳೆ. ಒಂದು ಟೀಸರ್ ರಿಲೀಸ್ ಮಾಡಿದ್ರು, ಅದ್ರಲ್ಲಿ ತೋರಿಸಿದ್ರು. ನನಗೆ ನಿಜವಾಗ್ಲೂ ನಾನು ಅಂದ್ಕೊಳ್ದೇ ಇರೋದಕ್ಕಿಂತ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಚೆನ್ನಾಗಿ ಬಂದಿದೆ ಅದರಲ್ಲಿ. ಆ ಕ್ಯಾರೆಕ್ಟ್ರು ತಾಯಿದು ಈಗ ವ್ಯಾಲ್ಯೂನೇ ಇಲ್ಲ, ಸಂಬಂಧಗಳಿಗೆ ವ್ಯಾಲ್ಯೂನೇ ಇಲ್ಲ. ಆವಾಗ ಹೇಗಿತ್ತು ವ್ಯಾಲ್ಯೂ, ಇವಾಗ ಹೇಗೆ ಇಲ್ಲ ಅನ್ನೋದನ್ನು ತುಂಬ ಚೆನ್ನಾಗಿ ಈ ಚಿತ್ರದಲ್ಲಿ ಮಾಡಿದ್ದಾರೆ. ಆಮೇಲೆ ಈ ಥರ ಸಬ್ಜೆಕ್ಟ್ಗಳಿಗೆ ಸರ್ ಪ್ರೊಡ್ಯೂಸರ್ ಮುಂದೆ ಬರ್ತಾರಲ್ಲ, ಸೊ ಅದು ನಮ್ಗೆ ಆ ಥರ ಮೂವೀಸ್ ಎಲ್ಲ ದುಡ್ಡು ಮಾಡೋಕ್ಕೆ ಇರುತ್ತೆ. ಬಟ್ ಇದೆಲ್ಲ ಒಂದು ಆ್ಯಕ್ಟಿಂಗು, ಒಂದು ಅಥೆಂಟಿಕ್ ಆಗಿ ಇಟ್ಸ್ ಡಿಫ್ರೆಂಟ್ ಲೆವೆಲ್ಗಿರುತ್ತೆ ಬಿಡಿ. ಈ ಥರ ಒಂದು ಮೂವೀಸ್ ಎಲ್ಲ ಅವರಲ್ಲಿರೋ ಟ್ಯಾಲೆಂಟ್ನ ಅದೇ ಎಕ್ಸ್ಪೋಸ್ ಮಾಡ್ಬೋದು ಜನಗಳಿಗೆ. ನಾನು ಬರೆದಾಗ ಇದು ಪ್ರೊಡ್ಯೂಸರ್ ಸಿಗ್ತಾರ ಇಲ್ವೋ ಅನ್ನೋದು ಡೌಟ್. ಯಾಕೆಂದ್ರೆ ಇಂಥ ಕಥೆಗಳಿಗೆ ಎಲ್ಲ ಆಗ್ತಾರೆ ದುಡ್ಡು ಅಂತ. ಸೊ ಪ್ರೊಡ್ಯೂಸರ್ ಹತ್ರ ಹೋಗಿ ಹೇಳಿದಾಗ ಅವರೇ ಒಂದು ಧೈರ್ಯ, ಆಯಿತು ಮಾಡೋಣ ಬಿಡು ಅಂದರು. ಆದರೂ ನಂಗೆ ನಂಬಿಕೆ ಇಲ್ಲ, ಎಲ್ಲೋ ಏನೋ ಹೇಳ್ತಾವ್ರೆ ಬಾಯಿ ಮತ್ಕೆ ಅಂತ. ಸರ್ ಏನು ಗ್ಯಾರಂಟಿನಾ ಅಂದೆ. ಆಯಿತು ಮಾಡೋಣಪ್ಪ ಅಂದರು. ತುಂಬ ಕಷ್ಟ ಇದೆ ಬಿಡಿ ಪ್ರೊಡ್ಯೂಸರ್ಗೆ. ಈಗಿನ ಕಾಲದಲ್ಲಿ ಒಂದು ಪಿಕ್ಚರ್ ಮಾಡಬೇಕು ಅಂದರೆ ನಿಜವಾಗ್ಲೂ ನಾವು ಕೈ ಮುಗಿಬೇಕು. ಈ ಥರ ಮಾಡೋರಿಗೆ, ನಿಮ್ಮಂಥವ್ರಿಗೆ ಬರಬೇಕು, ನೀವು ಮಾಡಬೇಕು ನಿಜವಾಗ್ಲೂ. ಸುದ್ದಿ ಮನೆಯ ಸಮಸ್ತ ವೀಕ್ಷಕರ ನಮಸ್ಕಾರ. ನಾನು ನಿಮ್ಮ ರವಿ ಸಾಸ್ನೂರ್. ಇವತ್ತು ಕಾಲಘಟ್ಟ ಚಿತ್ರದ ಒಂದು ಸ್ಪೆಷಲ್ ಸೆಗ್ಮೆಂಟ್. ನನ್ನ ಜೊತೆಗಿದ್ದಾರೆ ಭವ್ಯ ಮೇಡಮ್, ಥ್ಯಾಂಕ್ ಯು ಸೊ ಮಚ್. ಕೆ ಪ್ರಕಾಶ್ ಅಂಬಳೆ, ರೈಟ್ ಮೇಡಮ್? ಅಂದರೆ ಇಂಟ್ರೊಡಕ್ಷನ್ ಹೇಗೆ ಇರಲಿ, ನಾನು ಕೆಲಸ ಮಾಡಿದಂತಹ ಪ್ರಾಜೆಕ್ಟ್ನ ನಿರ್ದೇಶಕ ನಿರ್ಮಾಪಕನ ಹೆಸರನ್ನ ಕರೆಕ್ಟಾಗಿ ನಾನು ಹೇಳಬೇಕು ಅಂತ ಒಂದು ಸಣ್ಣ ಅಂದರೆ ರೀಕಾಲ್ ಅದು ಅಲ್ವಾ ಕೇಳ್ರ? ಅಂದರೆ ಅಂಬಳೆ ಪರ್ಫೆಕ್ಷನ್ ಬೇಕು ಅಲ್ವಾ? ನೀವು ಯಾವ ಸಿನಿಮಾಗೆ ಫ್ಯಾನ್ ಅವ್ರಿಗೆ? ಫಸ್ಟ್ ವಿಲ್ ಸ್ಟಾರ್ಟ್ ವಿತ್ ದಟ್ ಪಾಯಿಂಟ್. ಸಾಂಗ್ಲಿಯನ್ನ ನಂದು 2-3 ಇದಿದೆ. ಒಂದು ವಿಷ್ಣುವರ್ಧನ್ ಫ್ಯಾನು, ಒಂದು ಶಂಕರ್ನಾಗ್ ಫ್ಯಾನ್. ಕೆಲವರೆಲ್ಲ ವಿಷ್ಣು ಫ್ಯಾನ್ ಇದು ಮಾಡ್ತಾರೆ, ಕೆಲವರೆಲ್ಲ ಇವ್ರು ಶಂಕರ್ನಾಗ್ ಫ್ಯಾನ್. ಇಲ್ಲ ನಾವು ವಿಷ್ಣು ನೀ ಬರದ ಕಾದಂಬರಿ ಎಲ್ಲ ಇಷ್ಟ ನಮಗೆ. ಜೈ ಸಿಂಹ. ಸ್ಟ್ರೇಟ್ ಅವೇ ಪ್ರಕಾಶ್ ಕನೆಕ್ಟೆಡ್ ವಿತ್ ಸಾಂಗ್ಲಿಯಾನ. ವೈ ಸಾಂಗ್ಲಿಯಾನ? ಸಾಂಗ್ಲಿಯಾನ ಅಮೇಝಿಂಗ್ ಆಕ್ಟಿಂಗ್ ಮೇಡಮ್ ಅವ್ರದ್ದು. ಅಪ್ಪ ಶಂಕರ್ನಾಗ್ ಅವ್ರ ಜೊತೆ ಮಾಡಿದಾರಲ್ಲ, ಮರೆಯಕ್ಕಾಗಲ್ಲ ಸರ್ ನಿಜವಾಗಿ. ಆಮೇಲೆ ಸಾಂಗ್ ಸೂಪರ್, ಎವರ್ಗ್ರೀನ್. ಯಾವ ಸಾಂಗು? ಕಾಂಚನ ಟು ಕಾಂಚನ. ಈಗ ಟು ಅಂದ್ರೆ ನಂಗೊಂದು ಡೌಟ್ ಬರುತ್ತೆ, ಮೇಡಮ್ 2 ಬಿಟ್ಟಿದ್ರಾ? ಇಲ್ಲ ನಾವು ಯಾರತ್ರಲ್ಲೂ 2 ಬಿಡಲ್ಲ. ಇಲ್ಲ, ನೀವು 2 ಬಿಟ್ರೂ, ಫಾರ್ ಎಕ್ಸಾಂಪಲ್ ನೀವು ನನ್ನ ಜೊತೆ 2 ಬಿಟ್ರೂ ನಾನು ನಿಮ್ಮನ್ನು 2 ಬಿಡಲ್ಲ. ಯಾಕೆ ಹೇಳಿ? ಕಷ್ಟ ಆಗತ್ತೆ. ನಿಮ್ಮ ಜೊತೆ ಆಗಲೇ ಒಂದು ಫೋಟೋ ತೊಗೊಂಡ್ರಿ, ನಿಮ್ಮ ಬ್ಯೂಟಿ ಮುಂದೆ ಆ ಫೋಟೋ ಫ್ಲವರ್ ಡಲ್ ಆಗಿತ್ತು. ಥ್ಯಾಂಕ್ ಯು. ಕಾಲಘಟ್ಟ ಅಂದಾಗ ಅಂದರೆ ಭವ್ಯ ಅವರು ನೋಡದೇ ಇರೋಂತಹ ಆ್ಯಕ್ಟ್ರ್ಗಳಿಲ್ಲ, ಮಾಡದಿರೋಂತಹ ಕಥೆಗಳಿಲ್ಲ. ಬಟ್ ಎಲ್ಲ ಕಾಲಘಟ್ಟಕ್ಕೂ ಸಲ್ಲುವಂತಹ ನಟಿ ನೀವು. ಅದನ್ನು ತುಂಬ ಪ್ರೌಡಾಗಿ ಅದನ್ನು ಫೀಲ್ ಮಾಡ್ತೀನಿ, ಆ್ಯಸ್ ಅ ಫ್ಯಾನ್ ಆಗಿ ಆ್ಯಂಡ್ ಆ್ಯಸ್ ಅ ಮಾಧ್ಯಮದವನಾಗಿ, ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ಸಿನಿಮಾನ ಪ್ರೀತಿಸೋನಾಗಿ. ಕಾಲಘಟ್ಟ ಹೇಗೆ ಕನೆಕ್ಟ್ ಆಯಿತು ನಿಮಗೆ? ಪಾತ್ರವಾಗಿ ಹೇಗೆ ಕನೆಕ್ಟ್ ಆಯಿತು? ನನಗೆ ಒಂದ್ಸರಿ ಪ್ರಕಾಶ್ ಅವರು ಫೋನ್ ಮಾಡಿ ಮೇಡಮ್ ನಮ್ಮ ಪಿಕ್ಚರ್ ಮಾಡ್ತಿದ್ದೀವಿ ಕಾಲಘಟ್ಟ ಅಂತ ಸ್ಟೋರಿ ಎಲ್ಲ ಹೇಳಿದ್ರು. ನಿಮ್ಮದು ಕ್ಯಾರೆಕ್ಟ್ರ್ ಬಂದು ಅದೇನಂತಾರೆ ಬಿಬಿಎಂಪಿಯಲ್ಲಿ ಇದು ಮಾಡ್ತಾರಲ್ಲ, ಕಸ ಗುಡ್ಸೋ ಒಂದು ಕ್ಯಾರೆಕ್ಟರು. ನನಗೆ ಸ್ವಲ್ಪ ಯೋಚನೆ ಮಾಡಿದೆ, ಇದೇನಪ್ಪ ಈ ಥರ ಕ್ಯಾರೆಕ್ಟರ್ ಹೇಳ್ತಿದ್ದಾರೆ. ಚೆನ್ನಾಗಿತ್ತು, ತಾಯಿ ಸೆಂಟಿಮೆಂಟ್ ಎಲ್ಲ ಚೆನ್ನಾಗಿದೆ. ಬಟ್ ಅವಳು ಆ ಥರ ಕಷ್ಟಪಟ್ಟು ಮಗನ್ನ ಬೆಳೆಸ್ತಾಳೆ. ಅವನ ಮಗನ್ನ ಬೇರೆ ಪೇರೆಂಟ್ ಇರೋದಿಲ್ಲ, ಸಿಂಗಲ್ ಪೇರೆಂಟ್. ಕಷ್ಟಪಟ್ಟು ಅವಳು ಬೆಳೆಸ್ತಾಳೆ. ಅದೊಂದು ಇದಿಟ್ಕೊಂಡು ನನಗೆ ಸ್ಟೋರಿ ಹೇಳಿದ್ರು. ಕ್ಯಾರೆಕ್ಟ್ರು ಕೂಡ ಆಮೇಲೆ ಸ್ವಲ್ಪ ಇದಾಯಿತು. ಕೇಳಿದೆ ನಾನು, ಅದನ್ನೆಲ್ಲ ಕೋರ್ಟೆಲ್ಲ ಹಾಕ್ಬೇಕಾದ್ರೆ ಮೇಡಮ್ ಹಾಕ್ಲೇಬೇಕು ಅದು ಅಂತ ಹೇಳಿದ್ರು. ಸರಿಯಪ್ಪ ಮಾಡ್ತೀನಿ ಅಂತ ಹೇಳಿ ಒಪ್ಕೊಂಡೆ, ಮಾಡಿದೆ. ಆಮೇಲೆ ಮೊನ್ನೆ ಒಂದು ಟೀಸರ್ ರಿಲೀಸ್ ಮಾಡಿದ್ರು, ಅದ್ರಲ್ಲಿ ತೋರಿಸಿದ್ರು. ನನಗೆ ನಿಜವಾಗ್ಲೂ ನಾನು ಅಂದ್ಕೊಳ್ದೇ ಇರೋದಕ್ಕಿಂತ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಚೆನ್ನಾಗಿ ಬಂದಿದೆ ಅದರಲ್ಲಿ. ಆ ಕ್ಯಾರೆಕ್ಟ್ರು ತಾಯಿದು ಮಗಂದು ಒಂದು ಸೆಂಟಿಮೆಂಟ್ ಸೀನು ನಮ್ಮ ಪ್ರಕಾಶ್ ಅಂಬಳೆ ಅವರು ಮನ ಮುಟ್ಟೋ ಹಾಗೆ. ನಿಜವಾಗ್ಲೂ ಒಂದೇ ದಿವಸ ನಾನು ಅದು ವರ್ಕ್ ಮಾಡಿದ್ದು. ಬಟ್ ಚಿತ್ರದಲ್ಲಿ ನೋಡಿದ್ರೆ ಎಷ್ಟು ದಿವಸ ಮಾಡಿದ್ದೀನೋ ಅನಿಸ್ಬಿಡ್ತು, ಒಂದು 2-3 ದಿವಸ ಮಾಡಿದ್ದೀನೇನೋ ಅಂತ. ಅಷ್ಟು ನೀಟಾಗಿ, ಅಷ್ಟು ಚೆನ್ನಾಗಿ ಆ ಒಂದು ಸೀನ್ ನನಗೆ ತುಂಬ ಇಷ್ಟ ಆಯಿತು. ಅವ್ರು ಹೇಳಿದ ಥರನೇ ನಡ್ಸ್ಕೊಂಡು ಆ ಸೀನನ್ನು ತುಂಬ
ಚೆನ್ನಾಗಿ ಮಾಡಿದ್ದಾರೆ. ಖುಷಿ ಆಯಿತು ನನಗೆ ನೋಡಿಬಿಟ್ಟು. ಅಷ್ಟೇ ಅಲ್ಲ, ಆ ಕಾಲಘಟ್ಟ ಅಂದ್ರೇ ಒಂದು ಬ್ಯೂಟಿಫುಲ್ ಮೀನಿಂಗ್ ಅದು, ಅದರಲ್ಲೇ ಇದೆ. ಕಾಲಘಟ್ಟ ಅಂದರೆ ಆಗಿನ ಕಾಲ, ಈಗಿನ ಕಾಲ, ಆಗ ಹೇಗಿತ್ತು ಈಗ ಹೇಗೆ ಆಗ್ತಾಯಿದೆ ಅನ್ನೋ ಒಂದು ಮೈಂಡಿಗೆ ಬಂದ್ಬಿಡುತ್ತೆ ಕಾಲಘಟ್ಟ ಅಂದರೆ ಈಗ, ಅಲ್ವಾ? ಆ ಒಂದು ಥೀಮ್ ಇವ್ರಿಗೆ ಮೈಂಡಿಗೆ ಬಂದಿದ್ದೆ ಗ್ರೇಟು ಪ್ರಕಾಶ್ ಅವ್ರಿಗೆ. ಈ ಥರ ಒಂದು ಪಿಕ್ಚರ್ ಮಾಡ್ತಾ ಇರೋದು ನಿಜವಾಗ್ಲೂ ಎಲ್ಲ ಒಂದು ನಮ್ಮ ಅಭಿಮಾನಿಗಳು ಇವ್ರಿಗೆ ಇನ್ನೂ ಪ್ರೋತ್ಸಾಹಿಸಬೇಕು. ಈ ಥರ ಒಂದು ನ್ಯಾಚುರಲ್ ಆಗಿ ತುಂಬ ಚೆನ್ನಾಗಿ ಮೂಡಿ ಬಂದಿದೆ ಚಿತ್ರದಲ್ಲಿ. ಗೌರವ ಪರಂಪರೆನ, ಆಮೇಲೆ ಜಾನಪದ ಸಂಸ್ಕೃತಿ ಹಾಗೂ ಗ್ರಾಮೀಣ ಬದುಕನ್ನು ಮನಮುಟ್ಟುವಾಗೆ ಮಾಡಿದ್ದಾರೆ ಈ ಚಿತ್ರದಲ್ಲಿ. ಮೊದಲ ಅರ್ಥದಲ್ಲಿ ಬಂದು ಈ ಒಂದು ಎಲ್ಲ ಗೌರವ ಪರಂಪರೆ, ಆಮೇಲೆ ಇದು ಗ್ರಾಮೀಣ ಬದುಕನ್ನು ಮನಮುಟ್ಟುವಾಗಿ ನಿರ್ದೇಶಿಸಿದ್ದಾರೆ. ಎರಡನೇ ಭಾಗದಲ್ಲಿ ತಾಯಿ ಪ್ರೀತಿ, ವಾತ್ಸಲ್ಯ, ಪ್ರೇಮ, ಇವೆರಡು ಮಧ್ಯೆ ಒಂದು ಭಾವನಾತ್ಮಕವಾದ ಒಂದು ಸಂಘರ್ಷದ ಜೊತೆಯಾಗಿ ಕುಟುಂಬದ ಮೌಲ್ಯಗಳನ್ನ ತೋರಿಸಿದ್ದಾರೆ. ಈಗ ವ್ಯಾಲ್ಯೂನೇ ಇಲ್ಲ, ಸಂಬಂಧಗಳಿಗೆ ವ್ಯಾಲ್ಯೂನೇ ಇಲ್ಲ. ಆವಾಗ ಹೇಗಿತ್ತು ವ್ಯಾಲ್ಯೂ, ಇವಾಗ ಹೇಗೆ ಇಲ್ಲ ಅನ್ನೋದನ್ನು ತುಂಬ ಚೆನ್ನಾಗಿ ಈ ಚಿತ್ರದಲ್ಲಿ ಮಾಡಿದ್ದಾರೆ. ಪ್ರಕಾಶ್ ಮನಸ್ಸಲ್ಲಿ ಈಗ ಒಂದು ಭಾವ ಬರ್ತಾ ಇರುತ್ತೆ, ಸಾರ್ಥಕವಾಯಿತು ನನ್ನ ಪ್ರಯತ್ನ ಅಂತ. ಅಂದರೆ ಯಾಕೆ ಗೊತ್ತಾ, ದ ಥಿಂಗ್ ಈಸ್ ಆ ವಿಷಯನ ನೀವು ಎಲಾಬ್ರೇಟ್ ಮಾಡ್ತೀರಿ ಗೊತ್ತಾ, ಆ ಕಾಂಟೆಂಟ್ ಸುತ್ತನೇ ಒಂದು ಟ್ರಾವೆಲ್ ಮಾಡ್ತಾ ಮಾಡ್ತಾ ಪ್ರಕಾಶ್ ಹೇಳಕ್ಕೆ ಹೊರಟಿರೋ ವಿಷಯನ ತುಂಬ ಸೂಕ್ಷ್ಮವಾಗಿ ಹೇಳಿದ್ರಿ. ಈ ಥರದ್ದು ಒಂದೊಂದು ಪ್ರಾಜೆಕ್ಟಲ್ಲಿ 90 ಜನ ಹೊಸಬರಾಗಿದ್ದರೂ 10% ಭವ್ಯ ಮೇಡಮ್ ಥರದ ಒಂದಷ್ಟು ಕಲಾವಿದರಿದ್ದರು ಅಂದರೆ ಸಿನಿಮಾನ ಬೇರೆ ರೇಂಜಿಗೆ ತೆಗೆದುಕೊಂಡು ಹೋಗ್ತಾರೆ. ಇದು ನೀವು ಹೇಗೆ ಅದನ್ನು ರಿಸೀವ್ ಮಾಡ್ತೀರಿ? ಸರ್ ಖಂಡಿತ. ಯಾಕೆಂದರೆ ನನಗೂ ಒಂದು ಚಾಲೆಂಜ್, ಭವ್ಯ ಮೇಡಮ್ ಕಂಡಾಗ ಹೆಂಗಿರುತ್ತೆ ಸೆಟ್ಟಲ್ಲಿ ಏನು ಇತ್ತ ಅಂತ. ಬಟ್ ಮೇಡಮ್ ಅವರು ತುಂಬ ಸ್ಕ್ರಿಪ್ಟ್ ಮುಂಚಿತವಾಗಿ ಕೊಟ್ಟಾಗ, ಬಟ್ ಕೇಳ್ಕೊಂಡು ಪ್ರಕಾಶ್ ಹಿಂಗೆ ಓಕೆನಾ ಪ್ರತಿಯೊಂದು ಇವಾಗ ನೋಡಿ ಸರ್, ಸಿನಿಮಾ ಎಲ್ಲ ಮುಗಿದ್ರೂ ಫೋನ್ ಮಾಡಿ ಪ್ರಕಾಶ್ ಪ್ರಮೋಷನ್ ಮಾಡೋಣ ಹೆಂಗೆ ನಡೀತಿದೆ, ಚೆನ್ನಾಗಿ ನಡೀತಾ ಇದೆಯಾ, ಪ್ರತಿಯೊಂದನ್ನು ಕೇಳ್ತಾರೆ. ನಿಜವಲ್ಲೂ ಯಾರು ಕೇಳ್ತಾರೆ ಸರ್ ಇವತ್ತು? ಅಷ್ಟು ಖುಷಿ ಆಯಿತು ಸರ್ ನಿಜವಲ್ಲೂ. ನಿಮ್ಮ ಕಣ್ಣಲ್ಲಿ ಒಂದು ಎಮೋಷ್ನಲ್ ಫೀಲ್ ಇದೆ ಪ್ರಕಾಶ್ ಕಣ್ಣಲ್ಲಿ. ಐ ಕ್ಯಾನ್ ಫೀಲ್ ಇಟ್ ಎಕ್ಸಾಕ್ಟ್ಲಿ. ನೋಡಿದೆ ಅವರಲ್ಲಿ ನಾನು, ಬರಬೇಕು ಇಂಥವ್ರು ಬರಬೇಕು, ನಮ್ಮ ಜನಗಳು ಅವ್ರನ್ನ ಪ್ರೋತ್ಸಾಹಿಸಬೇಕು, ಬೆಳೆಸಬೇಕು. ಈ ಥರ ಒಂದು ಅವರಲ್ಲಿರೋ ಟ್ಯಾಲೆಂಟ್ ಎಷ್ಟು ಚೆನ್ನಾಗಿ ಅವರು ಪ್ರೊಜೆಕ್ಟ್ ಮಾಡಿದ್ದಾರೆ ಚಿತ್ರದಲ್ಲಿ. ಅಂದರೆ ನೈಜತೆ, ಆಮೇಲೆ ನಂದೆಲ್ಲ ಸ್ಲಮ್ ಏರಿಯಾಗಳಲ್ಲೇ ಮಾಡಿದ್ರು. ಬಟ್ ನನಗೆ ಆದ್ರೂ ನಾನು ಕ್ಯಾರೆಕ್ಟರ್ ಅಲ್ವಾ, ಆದರೂ ನಾನು ಒಬ್ಲೈಸ್ ಮಾಡಿ ಅದೆಲ್ಲ ಮಾಡಿದೆ. ಸ್ಕ್ರೀನ್ ಮೇಲೆ ನೋಡಿದಾಗ ನಾವೆಷ್ಟೇ ಅಲ್ಲಿ ಕಾಂಪ್ರಮೈಸ್ ಆಗಿ ಮಾಡಿದ್ವಲ್ಲ, ತುಂಬ ನೈಜವಾಗಿ ಬಂದಿದೆ. ತುಂಬ ಐ ಆಮ್ ಸೋ ಹ್ಯಾಪಿ. ಜೊತೆಗೆ ನನಗೆ ಪ್ರಕಾಶ್ ಬಗ್ಗೆ ಇನ್ನೊಂದು ಪ್ರೌಡ್ ಫೀಲ್ ಅನಿಸಿದ್ದು, ಆಲ್ರೆಡಿ ಇದಕ್ಕಿಂತ ಮುಂಚೆ ಒಂದು ಸಿನಿಮಾ ಮಾಡಿದ್ದಾರೆ ಅವರು. ಆ ಸಿನಿಮಾ ವರ್ಕ್ ಆಗಲಿಲ್ಲ ಸರ್, ಬಟ್ ಈ ಸಿನಿಮಾನ ನಾನು ಗೆಲ್ಲಿಸ್ಬೇಕು ಅನ್ನೋಂಥ ಒಂದು, ಗೆಲ್ಲೋದಕ್ಕೆ ಹೊರಟಂತಹ ವ್ಯಕ್ತಿ ಗೆಲ್ಲೋದಕ್ಕೆ ಸಾಧ್ಯ ಅಂತೆ. ಎದುರುಗಿದ್ದವನ್ನ ಸೋಲಿಸ್ಬೇಕು ಅಂತ ಗೆಲ್ಲು ಹಠ ಇದೆಲ್ಲ, ಅದು ವರ್ಕ್ ಆಗಲ್ಲಂತೆ. ಸೊ ನಿಮ್ಮ ಪ್ರಯತ್ನ ಸಿನಿಮಾನ ಗೆಲ್ಲಿಸೋದಲ್ಲಿ ಇರೋದ್ರಿಂದ ಮೇಡಮ್ ಅದು ಹಿಂಟ್ ಕೊಟ್ಟರು. ಅದೇನದು ಆ್ಯಕ್ಚುಲಿ ಗೌರವ, ಆ ಒಂದು ಸಂಪ್ರದಾಯ, ನಿಮ್ಮ ಪಾಯಿಂಟ್ ಆಫ್ ವ್ಯೂ? ಗೌರವ ಬಂದ್ಬಿಟ್ಟು ಸರ್, ಆ್ಯಕ್ಚುಲಿ ಉತ್ತರ ಕರ್ನಾಟಕದಲ್ಲಿ ಗೌರವ ಅಂತಾರೆ, ಮೈಲಾರನ್ನ ಅವರು ಪೂಜೆ ಮಾಡ್ತಾರೆ ಗೌರವರು. ಈ ನಮ್ಮ ಚಾಮರಾಜನಗರದಲ್ಲಿ ಕಡಬಡಯ್ಯ, ಈ ಗೊಜ್ಜಯ್ಯ ಅಂತ ಈ ಕಡೆ ಭಾಗದಲ್ಲಿ ಕರೀತಾರೆ. ಅದು ಅಂದರೆ ಅಜ್ಜಯ್ಯನ, ಅದು ಗೊಗ್ಗಯ್ಯ ಅಂತ ಕರಡಿ ಗುಂಜು ಅವ್ರ ಮನೆಗೆ ಭಿಕ್ಷೆ ಎಲ್ಲ ಬಿಡಕ್ಕೆ ಹೋಗ್ತಾರೆ ಅವರು. ಸರ್ ಬೇರೆ ಇದು ಮಾಡೋರು ಬೇರೆ, ಅವರು ದಾಸಪ್ಪ ಅಂತಾನೂ ಬರ್ತಾರೆ, ದಾಸಪ್ಪ ಗಂಟೆ. ನಾನು ಇಬ್ರು ಒಂದೇ ಕಡಬಡಯ್ಯ ಅಂದ್ರೆ ಗೊರವಯ್ಯ, ಕಡಬಡಯ್ಯ ಅಂದ್ರೆ ಎರಡು ಒಂದೇ. ಉತ್ತರ ಕರ್ನಾಟಕದ ಗೊರವಯ್ಯ ಅಂತಾರೆ, ನಮ್ಮ ಭಾಗದಲ್ಲಿ ಕಡಬಡಯ್ಯ ಅಂತಾರೆ. ಸೊ ಈ ತರ ಈ ಸಬ್ಜೆಕ್ಟ್ನ ಏನಿಗೆ ತಗೊಂಡೆ ಅಂದ್ರೆ ಸರ್, ಇತ್ತೀಚಿನ ದಿನಗಳಲ್ಲಿ ಅದು ಬರ್ತಾ ಇಲ್ಲ ಸಿನಿಮಾಗಳು. ನಾನು ನೋಡ್ದಂಗೆ ಯಾವುದು ಬರ್ತಾ ಜನಪದ ಸೊಗಡು ಇಟ್ಕೊಂಡು. ಬಟ್ ಒಂದು ನಿಮ್ಮ ಜೊತೆಗೆ ಆದ್ಮೇಲೆ ಇನ್ನೊಂದು ಸ್ವಲ್ಪ ದಿನ ಆದ್ಮೇಲೆ ಒಂದು ಸಿನಿಮಾ ಬರುತ್ತೆ ಕೊರಗಜ್ಜ ಅಂತ, ಅದನ್ನು ಹಿಂಗೆ ಒಂದು ಆಧ್ಯಾತ್ಮಿಕ ಸಿನಿಮಾ. ಅಲ್ಲೂ ಅದು 800 years ಹಿಸ್ಟ್ರಿ ಅದು ಅಲ್ವಾ? ಅದು ಅಂದ್ರೆ ಜಸ್ಟ್ ಕನೆಕ್ಟ್ ಮಾಡಿದೆ ವಿತ್ ಯು ಆಲ್ ರೆಸ್ಪೆಕ್ಟ್. ಎರಡು ಸಿನಿಮಾ ಅಷ್ಟೇ ನನಗೆ, ನಾನು ಮಾಡಿದೆ. ಇದೊಂಥರ ಬೇರೆ ಇದ್ರಲ್ಲಿ ಹೋಗುತ್ತೆ, ಅದೊಂದು ಬೇರೆ ಇದ್ರಲ್ಲಿ ಹೋಗುತ್ತೆ. ಬಟ್ ಅದು ಏನಕ್ಕೆ ಅಂದರೆ ಸರ್, ನಾವು ಅದೇ ವಿಲೇಜಲ್ಲಿ, ನಾವು ಹಳ್ಳಿಲೆಲ್ಲ ಬೆಳೆದಾಗ ಸರ್ ಅದನ್ನು ತುಂಬ ನೋಡ್ತಾ ಇದೆ ಸರ್. ಅವಾಗ ಗೊರೂರನ್ನ ಅವಾಗೆಲ್ಲ ತುಂಬಾ ಜನ ಬರ್ತಾ ಇದ್ರು, ಇತ್ತೀಚಿನ ಕಾಣೆ ಆಗ್ಬಿಟ್ಟಿದ್ದಾರೆ. ಇವಾಗ್ಲೂ ಬರ್ತಾರೆ, ಅರ್ಲಿ ಮಾರ್ನಿಂಗ್ ಬರ್ತಾರಲ್ವಾ, ಅರ್ಲಿ ಮಾರ್ನಿಂಗ್ ಬಂದು ಏನೋ ಹೇಳ್ಬಿಟ್ಟು ಹೋಗ್ತಾರೆ ಅವರೇ ತಾನೇ. ಏನಾಗಿದೆ ಅಂದ್ರೆ ಮೇಡಮ್, ಇವಾಗ ದೇವಸ್ಥಾನ ಜಾತ್ರೆಗಳು ಇಲ್ಲಿ ಕಾಣಿಸ್ಕೊತಾ ಇದಾರೆ, ಅಂದ್ರೆ ಜಾಸ್ತಿ ಕಾಣಿಸಲ್ಲ ಇವಾಗ. ಅವಾಗ ಅಂದ್ರೆ ದೀಕ್ಷೆ ಕೊಟ್ಟಿರ್ತಾರೆ ಅವ್ರಿಗೂ ಅಂತ, ಅದನ್ನ ಮುಂದುವರ್ಸ್ಕೊಂಡು ಹೋಗ್ಬೇಕು, ನೀವು ಪರಂಪರೆನ ಕಾಪಾಡ್ಕೊಳ್ಳಿ,
ಸೊ ಅದನ್ನ ನಿಲ್ಲಿಸಬಾರ್ದು ಅಂದರೆ ಈಗ ಏನಾಗ್ಬಿಟ್ಟಿದೆ ಸೋಷಿಯಲ್ ಮೀಡಿಯಾ ಎಲ್ಲ ಬಂದಮೇಲೆ ಒಂದಿಷ್ಟು ಜನ ಮರ್ತೇ ಬಿಟ್ಟಿದ್ದಾರೆ ಅದನ್ನು. ಒಂದಿಷ್ಟು ಜನ ಅಲ್ಲ, ತುಂಬ ಜನ ಅದು ವಾಶ್ಔಟ್ ಆಗಿದೆ. ಸೊ ಅದು ಬೇಡ, ಅದು ಉಳಿಸ್ಕೊಳ್ಳಿ ಅಂತ ಅದನ್ನು ಹೇಳಕೊಟ್ಟಿದ್ದೀನಿ ಸರ್ ಫಸ್ಟ್ ಆಫ್ ಆಲ್. ಅಂದರೆ ಇಡೀ ಸಿನಿಮಾ ನಾವು ಅದನ್ನೇ ಹೇಳ್ಬಿಟ್ರೆ ಜನಕ್ಕೆಲ್ಲೋ ಬೋರ್ ಆಗಿಬಿಡುತ್ತೆ ಅದು. ಸೊ ಅದಕ್ಕೆ ಒಂದಿಷ್ಟು ಕಮರ್ಷಿಯಲ್ ಟಚ್ ಕೊಟ್ಟು ಎರಡನ್ನೂ ಬ್ಲೆಂಡ್ ಮಾಡಿ ಸ್ಕ್ರಿಪ್ಟ್ ಮಾಡಿದ್ದೀನಿ ಸರ್. ಮೇಡಮ್, ಯೂಶಲಿ ಈಗಿನ ಡೈರೆಕ್ಟರ್ಗಳು ನೀವು ಆಗಲೇ ಹೇಳ್ದಂಗೆ ಕಾಂಟೆಂಟ್ ಮೇಲೆ ತುಂಬ ಫೋಕಸ್ ಮಾಡಿ ಸಿನಿಮಾಗಳನ್ನು ಮಾಡ್ತಾರೆ ಅಂತಂದ್ರಲ್ಲ, ಅದು ಎಷ್ಟು ಎನರ್ಜಿ ಕೊಡುತ್ತೆ ಈ ಥರದ ಯುವಕರಿಗೆ? ಫಾರ್ ಎಕ್ಸಾಂಪಲ್, ಎರಡನೇ ಸಿನಿಮಾ ಮೂರನೇ ಸಿನಿಮಾ ಆ್ಯಕ್ಷನ್ ಓರಿಯೆಂಟೆಡ್ಡೋ ಲವ್ ಸ್ಟೋರಿನೋ ಈ ಥರದ್ದು ಏನೋ ಮಾಡಬಹುದಾಗಿತ್ತು ಪ್ರಕಾಶ್, ಇಫ್ ಐ ಆಮ್ ನಾಟ್ ರಾಂಗ್. ಬಟ್ ನೀವು ಆಗಲೇ ಹೇಳಿದ್ರಿ ಈ ಥರದ್ದು ಪ್ರಯತ್ನಗಳನ್ನು ಮಾಡ್ತಾರೆ ಅಂತಂದ್ರಲ್ಲ, ಅದು ಎಷ್ಟು ಎನರ್ಜಿ ಕೊಡುತ್ತೆ ಈ ಥರದ್ದು ಡೈರೆಕ್ಟರ್ಗಳಿಗೆ ನೀವು ಕಂಡಂಥ ಇತಿಹಾಸದಲ್ಲಿ? ಇದೆಲ್ಲ ಪ್ರತಿಯೊಬ್ಬ ವ್ಯಕ್ತಿ ಮೇಲೆ ಡಿಪೆಂಡ್ ಆಗುತ್ತೆ. ಈಗ ಪ್ರಕಾಶ್ ಅಂಬಾಳೆ ಅವ್ರಿಗೆ ಆ ರೀತಿ ಮಾಡಬೇಕು ಅಂತ ಬಂತು, ಬೇರೆಯವ್ರಿಗೆ ಬೇರೆ ರೀತಿಯೇ ಮೈಂಡ್ ಸೆಟ್ ಇರುತ್ತೆ, ಅವ್ರಿಗೆ ಆ ಥರ ಪಿಕ್ಚರ್ಗಳೇ ಮಾಡಬೇಕು ಅಂತ. ಇದು ಡಿಫ್ರೆಂಟ್, ಇದು 5 ಬೆರಳು ಒಂದೇ ಥರ ಇದಿರೋದಿಲ್ಲ, ಕೆಲವರು ಆರಿಸ್ಕೊಳ್ತಾರೆ ಅದು ಹಾಗೆ. ಬಟ್ ಈ ಥರದ ಪ್ರಯತ್ನಗಳಾದಾಗ ಒಂದಷ್ಟು ಹೊಸ ಥರದ ಹೌದು, ನೈಜತೆ ಇರುತ್ತೆ. ನೈಜತೆ ಅಂದರೆ ರಿಯಾಲಿಟಿಗೆ ಹತ್ರ ಈ ಥರ ಚಿತ್ರಗಳೆಲ್ಲ. ಆಮೇಲೆ ಈ ಥರ ಸಬ್ಜೆಕ್ಟ್ಗಳಿಗೆ ಸರ್ ಪ್ರೊಡ್ಯೂಸರ್ ಮುಂದೆ ಬರ್ತಾರಲ್ಲ, ಸೊ ಅದು ನಮಗೆ ಆ ಥರ ಮೂವೀಸ್ ಎಲ್ಲ ದುಡ್ಡು ಮಾಡೋಕ್ಕೆ ಇರುತ್ತೆ. ಬಟ್ ಇದೆಲ್ಲ ಒಂದು ಆ್ಯಕ್ಟಿಂಗು, ಒಂದು ಅಥೆಂಟಿಕ್ ಆಗಿ ಇಟ್ಸ್ ಡಿಫ್ರೆಂಟ್ ಲೆವೆಲ್ಗಿರುತ್ತೆ ಬಿಡಿ. ಈ ಥರ ಒಂದು ಮೂವೀಸ್ ಎಲ್ಲ ಅವರಲ್ಲಿರೋ ಟ್ಯಾಲೆಂಟ್ನ ಅದೇ ಎಕ್ಸ್ಪೋಸ್ ಮಾಡ್ಬೋದು ಜನಗಳಿಗೆ. ಹಾಂ, ಈ ಥರ ಪಿಕ್ಚರ್ ಬರಬೇಕು. ಮುಂಚೆ ಬರ್ತಿತ್ತು, ನಾವಿದ್ದಾಗೆಲ್ಲ ಗೋಲ್ಡನ್ ಪೀರಿಯಡ್ ಹೇಗಿತ್ತು, ಎಲ್ಲ ಥರದ ಪಿಕ್ಚರ್ಗಳು ಬರ್ತಿತ್ತು. ಈಗ ಜಾಸ್ತಿ ಮಸಾಲ ಪಿಕ್ಚರ್ಗಳೇ ಜಾಸ್ತಿ ಆಗಿದೆ. ಇಲ್ಲ, ಆವಾಗಲೂ ಆ ಥರದ ವಿಷಯಗಳನ್ನು ಟಚ್ ಮಾಡಿದ್ರು ತುಂಬ ಸೆನ್ಸಿಟಿವ್ ಆಗಿ ಅದನ್ನು ಟಚ್ ಮಾಡಿ ಎಂಡ್ ಆಫ್ ದ ಡೇ ಅಥೆಂಟಿಕ್ ಆಗಿ ಡೆಲಿವರಿ ಮಾಡೋರು ಪ್ರಾಜೆಕ್ಟನ್ನು. ಸ್ಟಾರ್ ಕಾಸ್ಟಲ್ಲಿ ಹೇಗಿದೆ ಮೇಡಮ್ ಜೊತೆ ಎಲ್ಲ ಬೇರೆ ಬೇರೆ? ಇದರಲ್ಲಿ ಸೋಬ್ರಾಜ್ ಸರ್ ಮಾಡಿದ್ದಾರೆ, ಮತ್ತು ರಮೇಶ್ ಭಟ್. ಓಕೆ, ರಮೇಶ್ ಭಟ್ ಅವ್ರ ಅಂದ ತುಂಬ ಬೇರೆ ಥರ ನೆನಪುಗಳಾಗ್ತವೆ. ಆ ಒಂದು ಟ್ರ್ಯಾಕು ತುಂಬ ಅದು ಗೌರವನ ಪಾತ್ರದಲ್ಲಿ ಕಾಣಿಸ್ಕೊತಾರೆ. ಅಂದ್ರೆ ಮ್ಯಾಮ್ ಗೊತ್ತಿಲ್ಲ ಗೌರವನ್ ಪಾತ್ರ ಯಾರು ಮಾಡಿದಂತ? ಮೇಡಮ್ ಸೆಕೆಂಡ್ ಹಾಫ್ ಅಲ್ಲಿ ಕಾಣಿಸ್ಕೊತಾರೆ. ಮತ್ತೆ ಪ್ರಶಾಂತ್ ಸರ್ ಇದ್ದಾರೆ, ರಂಗನಟನ ಪ್ರಶಾಂತ್ ಸರ್ ಇದ್ದಾರೆ. ಮತ್ತೆ ಕಾಮಿಡಿ ಅಂತ ಬಂದ್ರೆ ಇದು ಕಾಮಿಡಿ ಕಿಲಾಡಿಗಳು ಸೀತಾರಾಮ್ ಅವರು ಇದ್ದಾರೆ, ರವಿ ಮಂಡ್ಯ ಇದ್ದಾರೆ, ಒಂದಿಷ್ಟು ರಂಗಭೂಮಿ ಕಲಾವಿದರು. ರವಿ ಮಂಡ್ಯ ಇದ್ದಾರೆ, ಸೂಪರ್ ಸ್ಟಾರು. ನಾವು ಅವ್ರನ್ನ ಸೆಲೆಬ್ರೇಟ್ ಮಾಡ್ತೀವಿ. ಓಕೆ, ಈ ಕಾಂಟೆಂಟು ಮಾಡೋದಕ್ಕೆ ಒಂದು ಬಲವಾದ ಕಾರಣ ಏನು? ಅಂದರೆ ಇದನ್ನೇ ಮಾಡ್ಬೇಕಂತ ಯಾಕೆ ಮಾಡಿದ್ರಿ ಅಂತ? ಅದೇ ಸರ್, ನಾನು ಹೇಳಿದ್ನಲ್ಲ, ನಾನು ತುಂಬ ನೋಡ್ಕೊಂಡು ವಿಲೇಜಲ್ಲಿ ಬೆಳೆದಿರೋದ್ರಿಂದ ಮಾಡೋಣ. ಯಾಕೆಂದರೆ ಜನಪದ ಸೊಗಡು ಯಾವುದೂ ಬರ್ತಾಯಿಲ್ಲ ಇತ್ತೀಚೆಗೆ. ನಾನು ಬರೆದಾಗ ಇದು ಪ್ರೊಡ್ಯೂಸರ್ ಸಿಗ್ತಾರ ಇಲ್ವೋ ಅನ್ನೋದು ಡೌಟ್. ಯಾಕೆಂದ್ರೆ ಇಂಥ ಕಥೆಗಳಿಗೆ ಎಲ್ಲ ಆಗ್ತಾರೆ ದುಡ್ಡು ಅಂತ. ಸೊ ಪ್ರೊಡ್ಯೂಸರ್ ಹತ್ರ ಹೋಗಿ ಹೇಳಿದಾಗ ಅವರೇ ಒಂದು ಧೈರ್ಯ, ಆಯಿತು ಮಾಡೋಣ ಬಿಡು ಅಂದರು. ಆದರೂ ನಂಗೆ ನಂಬಿಕೆ ಇಲ್ಲ, ಎಲ್ಲೋ ಏನೋ ಹೇಳ್ತಾವ್ರೆ ಬಾಯಿ ಮತ್ಕೆ ಅಂತ. ಸರ್ಗೆ ಏನು ಗ್ಯಾರಂಟಿನ ಅಂದೆ. ಆಯಿತು ಮಾಡೋಣಪ್ಪ ಅಂದರು. ಅವ್ರಿಗೆ ಒಂದು ಮಾತು ಹೇಳಿದ್ದೆ, ನಾನು ಎಂಟೈರ್ ಸ್ಕ್ರಿಪ್ಟ್ನೇ ರೆಡಿ ಮಾಡ್ಕೊಂಡು ಹೋಗಿ ಒಂದು ಸಲ ರೆಡಿ ಕೊಟ್ಟೆ ಅವ್ರಿಗೆ. ಅವಾಗ ತುಂಬ ಖುಷಿಯಾದರು. ಓ ಪರವಾಗಿಲ್ಲಪ್ಪ, ನೀನು ಜನಪದ ಸೊಗಡು ಜೊತೆಗೆ ಕಮರ್ಷಿಯಲ್ ಮಿಕ್ಸ್ ಮಾಡಿದ್ಯಾ, ಈಗಿನ ಯುವಕರಿಗೆ ಏನು ಬೇಕೋ ಅದನ್ನು ಚೆನ್ನಾಗಿ ಬ್ಲೆಂಡ್ ಮಾಡಿದ್ಯಾ, ಎಷ್ಟಾಯ್ತು ಮಾಡೋಣ ಅಂದ್ಬಿಟ್ಟು ಅಲ್ಲಿಂದ ಅವರು ಒಂದು ಧೈರ್ಯ ಕೊಟ್ಟ ಮೇಲೆ ಸಿನಿಮಾ ಸ್ಟಾರ್ಟ್ ಆಗಿದೆ ಸರ್. ಇಲ್ಲಾಂದ್ರೆ ಆಗ್ತಿರ್ಲಿಲ್ಲ. ಕರೆಕ್ಟ್. ಅನ್ನದಾತರ ಬೆಲೆ ನಮಗೆ ನಿಮಗಿಂತಲೂ ಭವ್ಯ ಮೇಡಮ್ಗೆ ತುಂಬ ಚೆನ್ನಾಗಿ ಗೊತ್ತಿರುತ್ತೆ. ಒಂದು ಅಮೌಂಟ್ ಹಾಕಿ ಅದನ್ನು ತುಂಬ ಬಲವಾಗಿ ನಂಬಿ ಅದು ನಿರ್ಮಾಣ ಹಂತ ದಾಟಿ. ಯಾಕಂದರೆ ತುಂಬ ಕಷ್ಟ ಇದೆ ಬಿಡಿ ಪ್ರೊಡ್ಯೂಸರ್ಗೆ. ಈಗಿನ ಕಾಲದಲ್ಲಿ ಒಂದು ಪಿಕ್ಚರ್ ಮಾಡಬೇಕು ಅಂದರೆ ನಿಜವಾಗ್ಲೂ ನಾವು ಕೈ ಮುಗಿಬೇಕು. ಈ ಥರ ಮಾಡೋರಿಗೆ, ನಿಮ್ಮಂಥವ್ರಿಗೆ ಬರಬೇಕು, ನೀವು ಮಾಡಬೇಕು. ನಿಜವಾಗ್ಲೂ